ಎಲ್ಲರನ್ನೂ ಬೆಳೆಸ್ರಿ. ನಮ್ಮಲ್ಲಿ ಎಂಥ ಗುಣಗಳು ಬೇಕಪ್ಪ ಅಂದ್ರೆ ಎಲ್ಲ ನಮ್ಮವರು ಅನ್ಕೋತ ಹೋದಿವಿ ಅಂದ್ರೆ ಎಲ್ಲಾನು ಒಳ್ಳೇದಾಗತ್ತೆ. ಯಾಕೆ ಬಬಲಾದಿ ಶರಣರು ಹೇಳ್ಯಾರಲ್ಲ, ಇನ್ನೊಂದು ತೊಡೆ ದಿವಸದಾಗ ಜೊಳ್ಳು ಹಾರ್ತಾವತ್ತ, ಗಟ್ಟಿ ಕಾಳು ಮಾತ್ರ ಉಳಿತಾವ. ಈಗ ಆಲ್ರೆಡಿ ಎಷ್ಟೋ ಹಾರು ಹೋಗ್ಯಾವ, ಈಗ ಜೊಳ್ಳು ಹೋಗ್ಯಾವು, ಗಟ್ಟಿ ಅದಾವ. ಮತ್ ಇನ್ನು ಸದಾಶಿವಪ್ಪ ಸೋಸಿ ತೆಗಿತಾನಿನ್ನು. ಮತ್ ಜೊಳ್ಳು ಅಂದ್ರೆ ಯಾವಪ್ಪ? ದಾನ ಮಾಡೋದಿಲ್ಲ, ಧರ್ಮದ ಹಾದಿಯಲ್ಲಿ ಹೋಗೋದಿಲ್ಲ, ಗುರು ಹಿರಿಯರನ್ನ ನಂಬುವುದಿಲ್ಲ, ಗುರುವಿನ ಪಾದ ಹಿಡಿಯೋದಿಲ್ಲ, ಗುರುವಿನ ಪಾದ ಸೇವೆ ಮಾಡೋದಿಲ್ಲ, ತಂದೆ ತಾಯಿಗಳನ್ನ ಗೌರವಿಸುವುದಿಲ್ಲ. ಇವೆಲ್ಲ ಜೊಳ್ಳಾಗಿ ಹೊಕ್ಕವು. ಗಟ್ಟಿ ಕಾಳು ಯಾವಪ್ಪ? ದಾನ, ಧರ್ಮ, ಪರೋಪಕಾರ, ನನ್ನವರು ತನ್ನವರು ಯಪ್ಪ ಎನ್ನ ಅನ್ಕೋತ ಹೋಗಿ ಧರ್ಮಕ್ಕೆ ಯಾರು ತಲೆ ಬಾಗ್ತಾರಲ್ಲ, ಇವು ಗಟ್ಟಿ ಕಾಳಾಗಿ ಶಾಶ್ವತವಾಗಿ ಉಳಿತಾವ. ಇವೆಲ್ಲ ನಮ್ಮನ್ನ ಕಾಯೋದು ಯಾವ್ದಪ್ಪ ಅಂದ್ರ ಧರ್ಮದ ಬೀಜ ಕಾಯ್ತೈತಿ. ನಮ್ಗೆ ಧರ್ಮದ ಹಾದಿಯಲ್ಲಿ ಹೋಗ್ಬೇಕು. ಆದ್ರ ಎಲ್ಲಾ ಪ್ರವಚನಗಳನ್ನ ಕೇಳ್ತೀರಿ, ಪುರಾಣಗಳನ್ನ ಕೇಳ್ತೀರಿ, ಎಲ್ಲವನ್ನ ಕೇಳ್ತೀರಿ. ಕೆಟ್ಟದ್ದನ್ನ ಮಾಡಬಾರ್ದು, ಪಾಪದ ಕೆಲಸವನ್ನ ಮಾಡಬಾರ್ದು, ಎಲ್ಲ ಕೇಳ್ತೀರಿ. ಇಲ್ಲಿ ಹೋಗಿ ಇದನ್ನ ದಾಟ್ ಹೊಡೆದ ಮತ್ತೆ ಪಾಪದ ಕೆಲಸ ಮಾಡ್ತೀರಿ. ಎದಕ್ಕ? ಅಧಿಕಾರದ ಸೊಕ್ಕ, ರೊಕ್ಕದ ಸೊಕ್ಕ, ಯೌವನದ ಸೊಕ್ಕ. ಇದು ಬಹಳ ಕೆಟ್ಟಿದ. ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆಗ್ತಾನೆ. ಅದಕ್ಕೆ ಬಬಲಾದಿ ಶರಣರು ಹೇಳ್ಯಾರ, ನೆನಪಿರ್ಲಿ, ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ, ಹಗಲದ ಹೊತ್ಕೊಂಡು ಹೋಗ್ತಾರೋ ಮಕ್ಕಳ್ರೆ ಎಚ್ಚರದಿಂದ ಏನಂತ ಹೇಳಿ ಮತ್ತೆ ನೆನಪಿಟ್ಕೊಡ್ರಿ. ನಾ ರೊಕ್ಕದಿಂದ ಎಲ್ಲವನ್ನ ಗೆಲ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ರೊಕ್ಕದಿಂದ ಏನ್ ಬೇಕಾದ ತಗೊಳ್ಬಹುದು, ಆದ್ರೆ ಹಡೆದ ತಂದೆ ತಾಯಿಗಳ ಪ್ರೀತಿಗೆ ಬೆಲೆ ಕಟ್ಟಕ್ಕಾಕತಿ, ರೊಕ್ಕದಿಂದ ತಗೊಳಕಾಕತಿ? ಸಾಧ್ಯ ಇಲ್ಲ. ಅದಕ್ಕೆ ನಾ ಏನ್ ಹೇಳ್ತೀನಿ, ನಮ್ಮ ದೇವರನ್ನ ಎಲ್ಲಿ ಕಾಣ್ತೀವಪ್ಪ ಅಂದ್ರ ನಮ್ಮ ತಂದೆ ತಾಯಿಗಳ ಪಾದ ಸ್ಪರ್ಶ, ಅವರ ಆಶೀರ್ವಾದ ನಮ್ಮ ಮೇಲಿತ್ತು. ತಂದೆ ತಾಯಿಗಳನ್ನ ಪ್ರೀತಿಯಿಂದ ಗೌರವಿಸಿದ್ರಿ, ಗುರುವನ್ನ ಗೌರವಿಸ್ರಿ. ನೆನಪಿಟ್ಟು ಸದಾಶಿವ ಮತ್ತೆ ಹೇಳ್ಯಾನ, ಈ ಗ್ರಾಮಕ್ಕೆ ಯಾರೇ ಸಾಧು ಸತ್ಪುರುಷರು ಸಂತರು ಬರ್ಲಿ, ಮೊದಲು ಗೌರವಿಸ್ರಿ. ಗುರು ಎಂದು ನಂಬಿ ಗುರು ನನ್ನ ಅನಕ ನಾಡಿದರೆ, ಗುರು ಎಂದು ನಂಬಿ ಗುರು ನನ್ನ ಅನಕ ನಾಡಿದರೆ ನರ ಕರ ಕೆರೆಗಳಿಗಿಂತ ಕಡೆ ಅಂತ ಹೇಳಿ ಮತ್ತೆ. ಸಾಧು ಸತ್ಪುರುಷರು ಯಾರೇ ಬಂದ್ರಪ್ಪ ಅವ್ರ ಪಾದ ಹಿಡಿದು ಪೂಜೆ ಮಾಡ್ರಿ, ನಮಸ್ಕರಿಸ್ರಿ. ಇದೇ ನಮ್ಮದ. ಇವತ್ತ ಆಗಲೇ ಹೇಳಿದಲ್ಲ, ಎಲ್ಲವನ್ನ ಕೇಳ್ತೀರಿ, ಪಾಪದ ಕೆಲಸ ಮಾಡೋದು ಬಿಡೋದಿಲ್ಲ. ಎದಕ್ಕಪ್ಪ ಅಂದ್ರ ಅವನಲ್ಲಿ ಏನೈತಿ ಅಂದ್ರ, ಏನು ಪಾಪದ ಕೆಲಸ ಮಾಡ್ತಾನು, ದೇವರಿಗೆ ಒಂದು 20,000 ರೂಪಾಯಿ ಹಾಕಿದ್ನಿ ಅಂದ್ರ ನನ್ನ ಪಾಪ ಪರಿಹಾರ ಆಗ್ತತಿ ಅಂತ ಭಾವನೆ ಐತಿ. 20 ಯಾವಲ್ಲಿ ಹಾದಿರೋ ಮಕ್ಕಳಿರ, ಪಾಪದ ಕೆಲಸ ಮಾಡಿ ಯಾವಲ್ಲಿ ಹಾದಿರೋ ಮಕ್ಕಳಿರ, ಸುತ್ತ ಗಟ್ಟಿತ್ತು ಹಾವಳಿ ಮಕ್ಕಳಿರ, ಸಾವಿರ ಗಾವದ ಹಾದಿಯ ಹೋದರ ಸಾವಿಂದು ತಪ್ಪದು ಮಕ್ಕಳಿಗೆ. ಪಾಪದ ಕೆಲಸ ಮಾಡಿ ಹೊರದೇಶಕ್ಕೆ ಹೋಗಿ 1000 ಹರದಾರಿ ತಪ್ಪಿದ್ರು ನೀ ಮಾಡಿದ ಪಾಪ ನಿನ್ನ ಗಣ್ಣ ಹತ್ತೆ ಬರ್ತದೆ ಅಂತೇಳಿ ನಾನು ಸದಾಶಿವ ಮುತ್ತೆ ನೆನ್ಪಿಡುವರು. ಇವತ್ತ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಎಲ್ಲ ಐತಿ, ಕರೋನಾ ಸಮಯದೊಳಗ ರೊಕ್ಕನು ಹೋತ, ಜೀವಕ್ಕೆ ಜೀವನೂ ಹೋತ. ರೊಕ್ಕವ ಗಳಿಸಿರಿ ಮಕ್ಕಳಿರ, ದಿಕ್ ಪಾಲಾಗಿ ಹೋದಿರೋ ಮಕ್ಕಳಿರ. ಯಾರಿಗಡೆ ಗೊತ್ತಿದ್ದನ, ಒಬ್ಬ ಮನುಷ್ಯನ ದೇಹವನ್ನ ಹದ್ದು ಕಾಗಿ ನಾಯಿ ನರಿ ಹರ್ಕೊಂಡು ತಿಂತಾವಂತ ಯಾರಿಗಾರ ಗೊತ್ತಿದ್ದನ? ಇಲ್ಲ. ಮುತ್ತೆ ಹೇಳಿದ, ಇದ್ದೀವಿ ಅನಬ್ಯಾಡೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ನಾಯಿ ನರಿ ಹರ್ಕೊಂಡು ತಿನ್ನುವಂತ ದಿನಮಾನ ಬಂದದು ಮಕ್ಕಳಿರ. ಕರೋನಾ ಸಮಯದೊಳಗ ನಮ್ಮ ಮನೆತನದವ್ರು ಯಾರಾದ್ರೂ ತಿಳ್ಕೊಂಡ್ರ ಅದು ನಮ್ದ ಬಾಡಿ ಅಂತ ಯಾರು ಹೇಳ್ತಿದ್ರ? ಇಲ್ಲ. ಹೊಲದಾಗ ಸ್ಮಶಾನದಾಗ ಇಟ್ರ ಹದ್ದ ಕಾಗಿ ನಾಯಿ ನರಿ ಹರ್ಕೊಂಡು ತಿಂದು ಹೋದು. ಇಂಥ ದಿನಮಾನ ಬರ್ತದೆ ಅಂತೇಳಿ ಸದಾಶಿವಪ್ಪ 3 ಲೋಕದ ಲೆಕ್ಕ 3 ಗಳಿಗಾಗ ಬರದ ಇಂಥ ದಿನಮಾನ ಬರ್ತದೆ ಅಂತ ಹೇಳೋಗಿದ್ ಸದಾಶಿವಪ್ಪ ಮೊದಲು ನೆನ್ಪಿಡುವ. ದುಡ್ಡಿಗೆ ಮಗಿ ನೀರು ತಗೋತಿರೋ ಮಕ್ಕಳ್ರಿ ಅಂತ ಹೇಳಿದ. ಈಗ ಯಾರು ಬೋರಿ ನೀರು ಕುಡಿತೀರಪ್ಪ? ಬೋರಿ ನೀರು ಯಾರು ಕುಡಿತೀರಿ? ಫಿಲ್ಟರ್ ನೀರ ಕುಡಿತೀರಿ? 5 ರೂಪಾಯಿ ಹಾಕಂದ್ರೆ ಫಿಲ್ಟರ್ ನೀರು ತುಂಬಿತು, ದುಡ್ಡಿಗೆ ಮಗಿ ನೀರು.
ತಲೆ ಮ್ಯಾಲೆ ಬೆಂಕಿ ಬೂತದೋ ಮಕ್ಕಳ್ರಿ ಅಂದ್ರ ಈಗ ಬಟನ್ ಬಡದ್ರ ತಲೆ ಮ್ಯಾಗ ಲೈಟ್ ಐತಿ ಬೆಂಕಿನಲ್ಲ ಗಾಡಿ ನಡೆಯುವಂತ ತೀರ್ಮಾನ ಬರ್ತದೋ ಮಕ್ಕಳ್ರಿ ಅಂದ ರೈಲ್ವೆ ಬತ್ತಿಲ್ಲ. ಒಂದು ನೆನಪಿರ್ಲಿ, ಈ ವಿಷಯವನ್ನ ಇನ್ನೊಂದು ಮಾತಾಡ್ತೀನಲ್ಲ, ಇದನ್ನು ಬಹಳ ಲಕ್ಷ ಇಟ್ಕೋರಿ. ಈ ಬಸವರಾಜ ಮರ್ದಿಯವರ ಹುಟ್ಟುಹಬ್ಬದಲ್ಲಿ ನನಗಿಷ್ಟು ಅವಕಾಶ ಮಾಡಿ ಕೊಟ್ಟಿರಿ ಮಾತಾಡಕ್ಕ. ನನ್ನದೊಂದು ಸಣ್ಣ ಸೇವೆ ಇದೆ, ನನ್ನ ಸಣ್ಣ ಸೇವೆ ಇದೆ. ಯಾಕಂತಂದ್ರ ಈಗಿನ ಯುಗಕ್ಕ ಸಂಸ್ಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂಸ್ಕಾರ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಹಾಕ್ತಿರಿ, ಒಪ್ಕೋತೀನಿ. ಸಂಸ್ಕಾರವನ್ನ ಕಲಿಸೋರು ಯಾರು? ಹಡೆದ ತಂದೆ ತಾಯಿಗಳನ್ನ ಕಲಿಸ್ಬೇಕಲ್ಲ. ಒಂದು ನೆನಪಿರ್ಲಿ, ಸಂಸ್ಕಾರ ಸಂಸ್ಕಾರ ಅಂದ್ರೆ ಏನು? ಬಂದವರಿಗೆ ಅಪ್ಪ ಎನ್ನ ಕುಂದ್ರಿ, ಒಂದ್ ಚರಿಗೆ ನೀರು ಕುಡ್ರಿ, ಒಂದು ತುತ್ತು ಅನ್ನವನ್ನ ತಿನ್ರಿ, ಅವ್ರ ಪಾದ ಸೇವೆ ಮಾಡಿದ್ರೆ ಇದೇ ದೊಡ್ಡ ಸಂಸ್ಕಾರ. ಆದ್ರ ಈ ಸಂಸ್ಕಾರವನ್ನ ನೀನು ಕೊಡದೆ ಹೋದರ, ತಂದೆ ತಾಯಿಗಳಾಗಿ ಮಗುವಿಗೆ ಸಂಸ್ಕಾರವನ್ನು ಕೊಡದೆ ಹೋದರ, ಅಪ್ಪಗ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡ್ತಿರೋ ಮಕ್ಕಳ್ರಿ ಅಂತೇಳಿ ಮತ್ತೆ ಏನಾಗ್ಬಿಡ್ತದ ಗೊತ್ತಾ? ಸಂಸ್ಕಾರ ಫೇಲ್ ಆತಂತಂದ್ರ ಮೊದಲು 8 1 ರೂಪಾಯಿ ಕೊಟ್ಟು ನಾವು ಮಕ್ಕಳನ್ನ ತಿನ್ನಕ್ ಕೊಟ್ಟು ಕಳಿಸಿರ್ತೀವಿ. ಹೊಳ್ಳಿ ಅವ್ ಕಾಲೇಜ್ಗೆ ಹೋಗ್ಬೇಕಂತಂದ್ರ ನೀ ಮೊಬೈಲ್ ಕೊಡಿಸಿದ್ರೆ ಅಷ್ಟ ಹೋಗ್ಕಲ್ಲ ಸಾಲಿಗೆ. ನೀ 10,000 ರೂಪಾಯಿ ಕೊಟ್ರ ಅಷ್ಟ ನಮ್ಮಪ್ಪ ಇಲ್ಲಿಕ ಮಾವಿನ ಗೊಪ್ಪ ಅಂತ ಪರಿಸ್ಥಿತಿ ಬಂದೈತಿ. ಅಪ್ಪಗ ಅಪ್ಪ ಅನ್ನಕ್ ಒಪ್ಪತ್ತಿನ ಕೂಲಿ ಬೇಡಕತ್ತಾರ. ಈಗ ಗಾಡಿ ಕೊಡಿಸಿದ್ರೆ ಅಷ್ಟ ನಮ್ಮ ಅಪ್ಪ, ಇಲ್ಲಿಕ ನಮ್ಮ ಅಪ್ಪ ಅಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಅಂತ ತೀರ್ಮಾನ ಬರ್ತೈತಿ. ಯಾಕಂತಂದ್ರ ಸಂಸ್ಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಮ ಮಕ್ಕಳಿಗೆ ಇದೇನ್ ತಾಯಿಂದಿರು ಕೂತಿರಲ್ಲ, ಒಂದು ವಿನಂತಿ ಮಾಡ್ಕೋತೀನಿ. ಎಲ್ಲಾರು ಬರ್ತೀರಿ ಮಠಕ್ಕ, ನನ್ನ ಮಗ ಮೊಬೈಲ್ ಹಿಡಿತಾನ್ರಿ ಒಟ್ಟ ಬಿಡುವುದೇ ಇಲ್ಲ ಅಂತ ಹೇಳ್ತೀರಿ. ಯಾರಿಗೆ ಬೈಬೇಕು ನಾವು? ಯಾರಿಗೆ ಬೈಬೇಕು? ಯಾರಿಗೆ ಬೈಬೇಕು? ಅವ್ವ ಅಪ್ಪಗೆ ಬೈಬೇಕು. ಮುತ್ಯ ಒಂದು ಮಾತು ಹೇಳ್ಯಾನ, ತೊಡಿ ಮರಿ ಮಾಡಿ ತಿನ್ರು ಮಕ್ಕಳ್ರಿ ಅಂತ ಹೇಳ್ಯಾನ. ಮತ್ತೆ ಈಗ ತಾಯಿ ಇದ್ದಕ್ಕೆ ಮಗನ ಮುಂದನ 2 ತಾಸು ಮೊಬೈಲ್ ಹಿಡ್ಕೊಂಡ್ ಕೂತಂದ್ರ ಅವ್ರಿಗೆ ಹಡದ ಮಗ ಅವ, ಅವ್ವನ 2 ತಾಸು ಹಿಡ್ದಾಳ ಅಂದ್ರ ನಾನು 4 ತಾಸು ಹಿಡಿತೀನಿ ಮೊಬೈಲ್. ಹೌದಿಲ್ಲ? ನಾ ಹೇಳಕತ್ತೀನಿ. ಅದಕ್ಕೆ ತೊಡಿ ಮರಿ ಮಾಡ್ತೀನಿ, ಗಳಿಸು, ಏನು ಬೇಕಾದ ಒಳ್ಳೆತನ ಮಾಡು, ಗೊತ್ತಾಗಬಾರ್ದು. ತೊಡಿ ಮರಿ ಮಾಡ್ತೀನಿ ಬೇಕು. ಆ ಮಕ್ಕಳ ಕೈಯಾಗ ಮೊಬೈಲ್ವನ್ನ ಕೊಡೋದಕ್ಕಿಂತನೂ ಬಸವಣ್ಣವರ ವಚನಗಳ ಪುಸ್ತಕಗಳನ್ನ ಕೊಡ್ರಿ, ಗಾಯತ್ರಿ ಪಠಣವನ್ನ ಮಾಡಿಸಿ, ಹನುಮಾನ್ ಚಾಲಿಸ ಪಠಣ ಮಾಡಿಸಿ, ನೀತಿ ಕಥೆಗಳನ್ನ ಹೇಳ್ರಿ, ಒಳ್ಳೆಯ ಕಾರ್ಯಗಳನ್ನ ಅವ್ರ ಕಡೆಯಿಂದ ಮಾಡಿಸ್ರಿ. ಅಂದಾಗ ಮಾತ್ರ ನಿನ್ನ ಮಗುವಿನ ಭವಿಷ್ಯ ಎತ್ತರಕ್ಕೆ ಬೆಳೀತೈತಿ. ಗಂಡ ಹೆಂಡತಿ ಅಪ್ಪ ಅವ್ವ ಅಂದ್ರೆ ಇದು ಒಂದು ಟಾಂಗ ಇದ್ದಂಗ, ಇದು ಟಾಂಗ ಇದ್ದಂಗ. ಅವ್ವ ಅಪ್ಪ ಒಳ್ಳೆಯ ಮಾರ್ಗ ಕೊಟ್ರ ಮಗ ಇದ್ದವ ಜಕ್ಕೊಂಡು ಹೋಗ್ತಾನ. ಮತ್ತೆ ಸಂಸ್ಕಾರ ಸರಿಯಾಗಿರ್ಲಿಕ್ಕಂದ್ರ ಟಾಂಗ ಮುಂದೆ ಹೋಗಿ ಉಲ್ಟಾ ಬಿದ್ದು ಬಿಡ್ತದೆ. ಸಂಸ್ಕಾರ ಬಹಳ ಮುಖ್ಯ. ಯಾಕಂತಂದ್ರ ಈ ಒಂದು ಪ್ರೀತಿ ವಿಶ್ವಾಸದಿಂದ ಬಸವರಾಜ ಮರ್ದಿಯವರು ಹುಟ್ಟುಹಬ್ಬನ ಆಚರಿಸಕತ್ತೀರಲ್ಲ, ನಿಮ್ಮ ಶುಭ ಹಾರೈಕೆಗಳು ಅವನಿಗೆ ಮುಟ್ಲಿ, ಅವನಿಗೆ ಒಳ್ಳೇದಾಗ್ಲಿ, ಅವ್ರ ಮನೆತನಕ ಒಳ್ಳೆಯದಾಗ್ಲಿ. ಇನ್ನು ಸ್ವಲ್ಪ ಮಾತಾಡೋಣ, ಜಗ್ಸುನ ನಾವೇನು ಕೊಟ್ರ 1 ತಾಸು ಹೊಡಿತೀವಿ. ಇಲ್ಲ, ಗಂಡು ಮಕ್ಕಳು ಬರ್ತಾರೆ, ಹೆಣ್ಮಕ್ಳು ಬರೋದಿಲ್ಲ ಜಾಸ್ತಿ. ಇಲ್ಲಿ ನಮ್ಮಲ್ಲಿ